ನಮಸ್ಕಾರ ಸರ್. ನಮಸ್ಕಾರ. ಸೊ ನಿಮ್ಮ ಸುಪುತ್ರ ಪ್ರಜ್ವಲ್ ದಾಮ್ಜಿ ನಮ್ಮಲ್ಲೇ ಇಲ್ಲಿ ಫುಲ್ ಟರ್ಮ್ ಕೋಚಿಂಗ್ ಇದ್ದಾರೆ. ಸೊ ಅವನಲ್ಲಾದ ಬದಲಾವಣೆಗಳು ಅದು ವಿದ್ಯಾಭ್ಯಾಸದ್ದಾಗಲಿ ಅಥವಾ ಅವ್ನ ಬಿಹೇವಿಯರಲ್ ಆಗಲಿ ಅಥವಾ ನಮ್ಮಲ್ಲಿ ಇರೋದು ನಿಮ್ಗೆ ಏನು ಅನಿಸಿಕೆ ಅನಿಸ್ತೈತಿ. ಸೊ ನಿಮ್ಮ ಫೀಡ್ಬ್ಯಾಕ್ ನಮಗೆ ವ್ಯಾಲ್ಯೂಯಬಲ್ ಐತ್ರಿ ಮ್ಯಾಮ್. ಅದನ್ನ ಸ್ವಲ್ಪ ಶೇರ್ ಮಾಡ್ಕೋಬೋದು ಮ್ಯಾಮ್. ಅದು ಸರಿನೇ ಇರ್ಬೋದು, ತಪ್ಪ ಇರ್ಬೋದು ರೀ ಮ್ಯಾಮ್. ಅದು ಚಲೋ ಇತ್ತಂದ್ರೆ ನಮಗೆ ಖುಷಿ ರೀ. ಅದು ನೆಗೆಟಿವ್ ಇತ್ತಂದ್ರೆ ನಾವು ಅದನ್ನ ಇಂಪ್ರೂವೈಸ್ ಮಾಡ್ಕೊಳಕ್ ನೋಡ್ತೇವೆ ರೀ ಮ್ಯಾಮ್. ನಮಸ್ಕಾರ ಸರ್. ರಾಘವೇಂದ್ರ ದಾಮ್ಜಿ ಬಾಗಲಕೋಟೆಯಿಂದ ಇಲ್ಲಿ ಹಾಕಿದ್ವಿ ರೀ ನಮ್ಮ ಪ್ರಜ್ವಲ್ಗೆ. ಸ್ಟಡಿಯಲ್ಲಿ ಒಂದು ಸ್ವಲ್ಪ ಸ್ಲೋ, ಆಮೇಲೆ ಬಿಹೇವಿಯರಲ್ದು ಏನಿತ್ತು ಕನ್ಸಿಸ್ಟೆನ್ಸಿ ಇದ್ದಿದ್ದಿಲ್ಲ ರೀ ಸರ್ ಅವಂಗೆ. ಅದ್ರ ಸಂಬಂಧ ನಾವು ಏನು ಮಾಡಿದ್ವಿ, ಇನ್ನು ನಮ್ಮ ಬ್ಯುಸಿ ಶೆಡ್ಯೂಲ್ದಾಗ ನಾವು ಬ್ಯಾಂಕಿಂಗ್ ಜಾಬ್ ಮುಗಿಸಿ ನಮ್ಮ ಮನೆಯವರು ತಮ್ಮ ಪಾರ್ಲರ್ ವರ್ಕ್ ಒಳಗೆ ಅವ್ರು ಬ್ಯುಸಿ ಇರ್ತಿದ್ರು. ಹೀಗಾಗಿ ನಮ್ಗಿಬ್ಬರಿಗೂ ಅವಂಗೆ ಸಪ್ರೇಟಾಗಿ ಟೈಮ್ ಕೊಡೋಕೆ ಆಗ್ತಿದ್ದಿಲ್ಲ ಸರ್. ಹೀಗಾಗಿ ನಾವೇನು ಮಾಡಿದ್ವಿ, ಇಂಡಿವಿಜುವಲ್ ಕೇರ್ ತೊಗೋತಾರ, ಎಲ್ಲೇ ಇದು ಮಾಡ್ತಾರ ಅಂದ್ಕೊಳ್ಳಿ ಇವ್ರಿಗೆ ಕಸ್ಟಮರ್ಸ್ ಅವ್ರು ಇವ್ರು ಬರೋರು ಲೇಡೀಸ್ ಅಂದ್ಕೊಳ್ಳಿ ಅವ್ರು ಶೇರಿಂಗ್ ಜಾಸ್ತಿ, ನಾವು ಹಂಗೆ ನಾವು ಹಿಂಗೆ ಅನ್ನೋದು. ಫ್ರೆಂಡ್ಸ್ ಏನು ಮಾಡಿದ್ರು, ಇಲ್ಲ ಹಿಂಗೆ ಲೋಕಾಪುರದಾಗ ಲೋಕಾಪುರ ಫ್ರೆಂಡ್ ರೀ, ಅವ್ರು ಮಾತಾಡಿ ಅವ್ರು ಏನಂದ್ರು, ಇಲ್ಲೇ ಹಚ್ಚ್ರಿ ನಮ್ಮ ಮಗಿಗೆ ಇಲ್ಲೇ ಹಚ್ಚಿವಿ ಅಂತ ಅಂದ್ರು. ಅಂದ್ಕೊಳ್ಳೆ ಏನಾತ್ರಿ, ನಾವು ನೋಡೋಣ ಹಂಗಂದ್ರೆ ಭೇಟಿ ಆಗಿ ಹೋಗೋಣ ಅಂತ ಬಂದ್ಕೊಳ್ಳೆ ಇಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಇಲ್ಲಿ ಎಲ್ಲ ಏನು ಫಸ್ಟ್ ಒಂದು ಇದಪ್ಪ ಅಂದ್ರೆ ಪ್ಲಸ್ ಪಾಯಿಂಟ್ ಅಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಿ. ಅಜ್ಜಿ ಅವ್ರು ಇದ್ದಾರೆ, ಆಮೇಲೆ ಅವ್ರ ಮಗ ಅವರು ಸೈನಿಕ್ ಇದು ಏನ್ರಿ ಸ್ಟೂಡೆಂಟು, ಆಮೇಲೆ ಅವ್ರ ಮನೆಯವ್ರು ರಾಜೇಶ್ವರಿ ಮೇಡಮ್ ಅವರು, ನಿವೇದಿತಾ ಮೇಡಮ್ ಅವ್ರು ಇದಾರೆ, ಅವ್ರ ಕಡೆನೇ ಟ್ರೈನ್ ಆದವ್ರು ಅವರು. ಆಮೇಲೆ ಇವ್ರು ಎಲ್ಲರೂ ಒಂದು ಸೈನಿಕ್ ಸ್ಟೂಡೆಂಟು, ಆಮೇಲೆ ಸೈನಿಕ ಒಂದು ವಾತಾವರಣದಾಗ ಬೆಳೆದು ಅವ್ರು ಒಂದು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ಯಾರ. ಹೀಗಾಗಿ ನಮ್ಗೆ ಏನು ಅನಿಸ್ತ್ರಿ, ನಮ್ಮ ಹುಡುಗಗೂ ಒಂದು ಡಿಸಿಪ್ಲೈನ್, ಆಮೇಲೆ ಬಿಹೇವಿಯರಲ್ ಚೇಂಜಸ್ ಆಗ್ತಾವ, ಆಮೇಲೆ ಬೇಸಿಕ್ಸ್ ಒಂದು ಸ್ವಲ್ಪ ಫೌಂಡೇಶನ್ ಚಲೋ ಕೊಡ್ತೈತಿ ಅಂಥೇಳಿ ನಾವು ವಿಚಾರ ಮಾಡಿ ಅಡ್ಮಿಷನ್ ಮಾಡಿಸಿದ್ವಿ ಸರ್. ಅದ್ರ ತಕ್ಕಂಗನ ಅವ ತನ್ನ ಬಿಹೇವಿಯರಲ್ ಚೇಂಜಸ್ನು ಆಗ್ಯಾವ ಸರ್. ಆಮೇಲೆ ಇಂಗ್ಲೀಷ್ ಕಮ್ಯುನಿಕೇಶನ್ ಚಲೋ ಬೆಳೆಸ್ಯಾನ. ಚಲೋ ಬೆಳೆಸ್ಯಾನ ಸರ್. ಆಮೇಲೆ ಮ್ಯಾಥಮೆಟಿಕ್ಸ್ನು ಒಂದು ಲೆವೆಲ್ 70 to 75% ಫುಲ್ ಚೇಂಜ್ ಆಗ್ಯಾನ ರೀ ಮ್ಯಾಥಮೆಟಿಕ್ಸ್ ಒಳಗೆ. ಇನ್ನೇನು ಈಗ ಜನರಲ್ ನಾಲೆಜು ಆಮೇಲೆ ಇಂಗ್ಲೀಷ್ ಒಳಗೆ ಇನ್ನೊಂದು ಸ್ವಲ್ಪ ಇದು ಮಾಡಿದ್ನಪ್ಪ ಅಂದ್ರೆ ನಮ್ಗೆ ಫುಲ್ ಸ್ಯಾಟಿಸ್ಫೈ ಆಗ್ತದೆ ಅಟ್ಲೀಸ್ಟ್ ಸರ್. ಓವರ್ ಆಲ್ ನಮ್ದು ಏನೈತಿ 4 ಸ್ಟಾರ್ ಐತಿ ಸರ್. 4 ಸ್ಟಾರ್ ಮಾರ್ಕಿಂಗ್ ಸರ್ ರೇಟಿಂಗ್ದಾಗ. ನಮ್ದು ಏನೂ ಇಲ್ಲ ಏನ್ ಸರ್. ಡಿಸಿಪ್ಲಿನ್ ಭಾಳ ಕಲ್ತಾನ ಸರ್. ಮನೆ 10 days ಹಾಲಿಡೇ ಒಳಗೆ ಇದ್ನಲ್ರಿ, ಡಿಸಿಪ್ಲಿನ್ ಭಾಳ ಮಾಡ್ಯಾನ್ರಿ. ಇಲ್ಲಿದ ರೂಲ್ಸ್ ನನ್ನ ಮನೇಲಿ ಫಾಲೋ ಮಾಡ್ಯಾನ್ರಿ. 5ಕ್ಕೆ ಬೆಳಿಗ್ಗೆ ಎದ್ದು ತಾನೇ ಎದ್ದು ಎಕ್ಸರ್ಸೈಸ್ ಮಾಡಿ ಫ್ರೆಶ್ ಆಗಿ ಮತ್ತೆ 5:30 ಮೇಲೆ ಹೋಗಿ ಎಕ್ಸರ್ಸೈಸ್ ಮಾಡಿ ನಾವೆಲ್ಲ ಮಕ್ಕೊಂದಿವಿ, ಅವ್ರಿಬ್ರು ಮೇಲೆ ಹೋಗಿ ಎಕ್ಸರ್ಸೈಸ್ ಮಾಡಿ ನಾವು ಮಕ್ಕೊಂದಿವಿ ಇಬ್ರು. ಎದಕ್ಕೆ ಎದ್ದಿರಿ ಇವತ್ತೊಂದಿನ ರೆಸ್ಟ್ ತಗೊಂಡ್ರಿ? ನಮ್ಗೆ ಅವ್ರ ಅಲ್ಲಿದ ರೂಢಿ ಮಾಡ್ಕೊಂಡ್ಬಿಟ್ಟ ನೋಡವ, 5:15 ಎಬ್ಬಿಟ್ಟ, ನನಗೂ ಎಬ್ಬಿಟ್ಟ ನೋಡಂತ ಅವ್ರ ಅಜ್ಜಿನೂ ಹೇಳಿದ್ರಿ ಆ ದಿನ. ಅವ್ರ ಗ್ರ್ಯಾಂಡ್ ಮದರ್ ಆ ದಿವ್ಸ ನಮ್ಮ ಮನೆಯೊಳಗೆ ಇದ್ರು ಸರ್. ಅವ್ರಂದ್ರ ಇವ್ರೇನ್ 5ಕ್ಕೆ ಎದ್ದು ಓಡಾಡಕತ್ತಾರಿಲ್ಲ ಅಂತ ಇಬ್ರು ಕೂಡ ಎಕ್ಸರ್ಸೈಸ್ ಮಾಡ್ಯಾರ. ಅರ್ಧ ತಾಸು ಮತ್ತೆ ಸೈಕ್ಲಿಂಗ್ ಮಾಡಿದ್ರಿ. ಸೈಕ್ಲಿಂಗ್ ಮಾಡಿ ಬಂದ್ರಿ ಮನೆಗೆ. ನನ್ಗೆ ಅದೊಂದು ಭಾರಿ ಇದು ಅನ್ಸರ್, ಹ್ಯಾಪಿ ಅನಿಸ್ತು. ತಂದ ಅಲ್ಲಿ ಡಿಸಿಪ್ಲಿನ್ ಇವ ಇಲ್ಲಿ ಫಾಲೋ ಮಾಡಿದ. ಬೆಳಿಗ್ಗೆ ಯಾರು ಹುಡುಗರು ಜಲ್ದಿ ಹೇಳಂಗಿಲ್ಲ ಸರ್. 5 o'clock 4 o'clock ಹಿಂಗೆ ಹೇಳಂಗಿಲ್ಲ ಸರ್. ಅವ್ರ ಸಿಸ್ಟ್ರು 8ಕ್ಕೆ ಕೇಳ್ತಾ ಸರ್. 8ಕ್ಕೆ ಕೇಳ್ತಾ ಸರ್. ಅಕ್ಕಿ ಆ ದಿವ್ಸ 4ಕ್ಕೆ 4:15 ಎದ್ದು ಕುಂತಾಳ ಸರ್. ಅಣ್ಣ ಎದ್ದಿಲ್ಲ ಅಂತ ಅವ್ ಕರೆಕ್ಟ್ ಹೇಳಾಕ ತಾನೇ ಎದ್ದಾರಿ ಸರ್. ನನಗೆ ಅದು ಭಾಳ ಅಂದ್ರೆ ನಮ್ಗೆ ಭಾಳ ಎಫೆಕ್ಟ್ ಆಗ ಸರ್. ಅವ ಏನ್ ಕಲ್ತಾನೋ ಬಿಡ್ತಾನೋ ಅದ ಫರ್ದರ್ ಸರ್. ಅದು ಫಸ್ಟ್ 5 o'clock ಎದ್ನಲ್ಲ, ಅದೊಂದು ನಂಗೆ ಸ್ಯಾಟಿಸ್ಫೈ ಆಗ. ಅದನ್ನ ಅವ ಕಂಟಿನ್ಯೂ ಮಾಡ್ಲಿ ಅಂತ ಹೇಳಿ ನಾ ಇದು ಮಾಡ್ತೀನಿ ಸರ್. ಓವರ್ ಆಲ್ ನಿಮ್ದು ಇದಕ್ಕೆ ಸೈನಿಕ್ ಸ್ಕೂಲ್ ಅಕಾಡೆಮಿ ಏನೈತಿ ಸರ್, ಬೆಸ್ಟ್ ಐತಿ ಸರ್. ಮತ್ತೆ ಸ್ಟ್ರಿಕ್ ಇಟ್ಟಿರಲ್ರಿ, ಅದು ಹುಡುಗರು ಕಲಿತಾರ್ರಿ. ಸ್ಟ್ರಿಕ್ ಇಟ್ಟರ್ ಕಲಿತಾರ್ರಿ. Prajwal, you want to share anything?
Yes, ma'am. Yes, tell me. When I was first, second, third, fourth, now that time I was don't know division maths so much, ma'am. Here I got so much, ma'am. When I was second, now that time I was don't know English reading, ma'am. Here I got. Yes, now you are clear with concepts, right? Yes. ಯಾವ್ದು ಟಾಪಿಕ್ ಏನು ಅಂತ ಅರ್ಥ ಆಗಿತ್ತಲ್ಲ, ಸೊ ಅದನ್ನ ರಿಗ್ರೆಸ್ ಪ್ರಾಕ್ಟೀಸ್ ಒಳಗೆ ಇಟ್ಕೋಬೇಕು ನೀನು. ಹಗಲೆಲ್ಲ ಮ್ಯಾಥ್ಸ್ ನೀನು ಎಷ್ಟು ಪ್ರಾಕ್ಟೀಸ್ ಮಾಡಿ ಸಾಲ್ವ್ ಮಾಡ್ತಾಗೈತಿ ಅಷ್ಟು ನಿಂಗೆ ಪರ್ಫೆಕ್ಷನ್ ಬರ್ತೈತಿ. ಓಕೆ, ಅದೊಂದು ಕಲ್ತಾರ ಸರ್. ಮೈಂಡ್ ಒಳಗ ಕ್ಯಾಲ್ಕುಲೇಷನ್ ಮಾಡೋದು, ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಇದು ಮಾಡ್ತಾರ ಸರ್. ತಗೊಂಡ್ಬಂದ್ ನಾನು ಕೇಳ್ತಾನ, ಮಮ್ಮಿ ನೀ ಎಷ್ಟು ಕೊಟ್ಟಿ, ನೀ ಎಷ್ಟು ಕಡಿಮೆ ಆಗಿ ಕೊಟ್ರೋಗ್ರು ಎಲ್ಲ ಕೇಳ್ತಾನ. ಮೊನ್ನೆ 10 days ಒಳಗೆ ಹಾಸ್ಪಿಟಲ್ಗೆ ಒಂದ್ಸಲ ಹೋದ್ವಿ, ಅಲ್ಲೇನು ಮೆಡಿಸಿನ್ ಎಲ್ಲ ತಗೊಂಡು ಅಲ್ಲೇನು ಕೇಳಿದ್ನಿ, ಪಾಪ ನೀ ಎಷ್ಟು ಕೊಟ್ರಿ, ಅವ್ರು ಎಷ್ಟು ಕೊಟ್ರಿ ಎಲ್ಲ ಕೇಳಿದ್ನ. ವೆರಿ ಗುಡ್. ಇಂಪ್ರೂವ್ಮೆಂಟ್ ಭಾಳ ಆಗ್ಯಾನ್ರಿ. Your father is a banker and it is very much required. Sir, in our bank also waiting. Sir. What is your son doing? Oh. In which class you are going to admission? Whether he passed in Sainik or Very RMS, nice. they are also waiting. So I told people are he waiting with a lot of expectations. sir, lot of expectations, sir. I told them he secured in Rashtrothana, Sir. which is a residence school in Dharwad, Sir. which is a prestigious school and very good rating. Sir. But due to some family reasons, I am not Sir. admitting That there. concerns your, Chinese school coaching is good, sir. Thank you, sir. Very good, sir. Very good. ಇಲ್ಲದಂತ ಹುಡುಗರು ಬಿಲೋ ಎವರೇಜ್ ಇದ್ದವರು ಅವ್ರು ಎಲ್ಲಿ ಹೋಗ್ಬೇಕು? Hello, sir. ನೀವು ಮನ್ಯಾಗ ಹೇಳ್ಬೇಕ್ರಿ, ನಿಜವಾಗ್ಲೂ ಅವಾಗ ಮನ್ಯಾಗ ಹೇಳ್ಬೇಕ್ರಿ, ನಿಮ್ ಸಾಲಿ ಯಾಕಿಟ್ರಿ ಹಂಗಂದ್ರ ನಾವು ಇಂಗ್ಲಿಷ್ ಓದಾಕ ಬರ್ತಿದ್ದಿಲ್ರಿ. That is the reason I have not continued with that system, sir. ನಂದು ಏನಿದ್ರು Sir, kindly ABCD ಬರ್ಲಿಲ್ಲ ಅಂದ್ರೆ sir. I'll take them, I'll teach them. ಹಾ ಸರ್. ಕರೆ ಇನ್ನು ತಗೊಳ್ಳೋಕ್ಕಿಂತ ಮೊದಲ if ನಿಮ್ಮ ಮಗ ಈ ಲೆವೆಲ್ ಕದ ಅಂತ if he is in low level also, you are satisfied or no? ಹಾ. So in future, during any part of his education, he will have no hindrances in understanding the concepts also. And we wish him all the best for his future endeavors. ಎಲ್ಲ ಒಳ್ಳೇದಾಗುತ್ತೆ ಅಂತ